RCB ಸಂಭ್ರಮಾಚರಣೆಯಲ್ಲಿ ದುರಂತ ನಡೆದಾಗ ತುಂಬ ಜನ ಹಲವು ಆರೋಪಗಳನ್ನು ಮಾಡಿದರು. ಸರ್ಕಾರದ ವ್ಯವಸ್ಥೆ ಇರಲಿಲ್ಲ, RCB ಮ್ಯಾನೇಜ್ಮೆಂಟ್ನ ಸಮನ್ವಯ ಇರಲಿಲ್ಲ, ಮತ್ತೊಂದು ಕಡೆ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಗಮನ ತಂದಿರಲಿಲ್ಲ, ರಾಜಕಾರಣಿಗಳ ಹಠಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ರು ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಈ ಮಧ್ಯೆ ಕೆಲವರು ವಿರಾಟ್ ಕೊಹ್ಲಿಯನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಅರ್ಥ ಇದೆಯೋ ಗೊತ್ತಿಲ್ಲ. 18 ವರ್ಷ ಒಬ್ಬ ಮನುಷ್ಯ ಒಂದು ತಂಡಕ್ಕೋಸ್ಕರ ಯಾವುದೇ ಸ್ವಾರ್ಥ ಇಲ್ಲದೆ ಆಟ ಆಡಿ 18 ವರ್ಷಗಳ ಬಳಿಕ ಹೋರಾಟ ಮಾಡಿ 18 ವರ್ಷಗಳ ಬಳಿಕ ಒಂದು ತಂಡವನ್ನು ಗೆಲ್ಲಿಸಿದಂಥ ಒಬ್ಬ ಆಟಗಾರನ ಮೇಲೆ ಈ ರೀತಿ ಕೂಡ ಬ್ಲೇಮ್ ಮಾಡಲಾಗ್ತಾ ಇದೆ. ವಿರಾಟ್ ಕೊಹ್ಲಿಗೂ ಈ ದುರಂತಕ್ಕೂ ಯಾವುದೇ ಸಂಬಂಧ ಇಲ್ಲ. ದೂರದಿಂದಲೂ ನೀವು ನೋಡಿದರೂ ಕೂಡ ಯಾವುದೇ ಸಂಬಂಧ ಇಲ್ಲ. ಆ ವ್ಯಕ್ತಿ RCB ತಂಡಕ್ಕೋಸ್ಕರ ಎಲ್ಲವನ್ನ ಕೂಡ ಮಾಡಿದವನು. ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪೋಸ್ಟ್ ಮಾಡ್ತಾ ಇದ್ದಾರೆ. IPL ಕಪ್ನ ಮೇಲೆ ರಕ್ತದ ರೀತಿ ಬರುವಂತಹ ಪೋಸ್ಟ್ಗಳನ್ನು ಹಾಕೋದು, ವಿರಾಟ್ ಕೊಹ್ಲಿ ರಕ್ತ ಹೊಂದಿರುವಂಥ ಕಪ್ಪನ್ನು ಎತ್ತಿಡಿರುವಂಥ ಪೋಸ್ಟ್, ಇದಕ್ಕೆಲ್ಲ ಅರ್ಥವೇ ಇಲ್ಲ. ವಿರಾಟ್ ಕೊಹ್ಲಿ ತಮ್ಮ ತಂಡಕ್ಕೋಸ್ಕರ ಹೋರಾಡಿದವರು. ಅವರು ಯಾವತ್ತೂ ಕೂಡ ಅಭಿಮಾನಿಗಳಿಗೆ ನೋವಾಗಬೇಕು ಅಂತ ಎಲ್ಲೂ ಕೂಡ ವರ್ತನೆ ಮಾಡಿದವರಲ್ಲ. ಅದರಲ್ಲೂ ಕೂಡ ಈ ರೀತಿಯ ಘಟನೆಗಳನ್ನು ಖಂಡಿತವಾಗಿ ವಿರಾಟ್ ಕೊಹ್ಲಿ ಕೂಡ ಸಹಿಸೋದಿಲ್ಲ. ಅವರು ಈ ರೀತಿ ಆಗುತ್ತೆ ಅಂತ ಕನಸಿನಲ್ಲೂ ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ. ಹೀಗಿರುವಾಗ ವಿರಾಟ್ ಕೊಹ್ಲಿಯನ್ನ ಕೂಡ ಅರೆಸ್ಟ್ ಮಾಡಬೇಕು, ಅವರನ್ನ ಕೂಡ ಬಂಧನ ಮಾಡಬೇಕು, ಅವರು ಕೂಡ ಇದಕ್ಕೆ ಕಾರಣವಾಗಿದ್ದಾರೆ ಅನ್ನುವಂಥ ಕೆಲವೊಂದು ಹೀನ ಮನಸ್ಥಿತಿಯವರಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಇಂತಹ ಅತ್ಯಂತ ನೀಚ ಮನಸ್ಥಿತಿಯವರ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.